ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದಿಷ್ಟು ತಮ್ಮಗಳು ತಿಕ್ಕಾಡ್ತಾ ಇದ್ದಾರೆ. DKC ಮತ್ತು ಸಿದ್ದರಾಮಯ್ಯ ಮತ್ತು ಇನ್ನೊಂದು ಕಡೆ ಸತೀಶ್ ಅವರು ಮತ್ತೊಂದು ಕಡೆ ಪರಮೇಶ್ವರಪ್ಪನವರು. ಆದರೂ ಅವ್ರ ಜಗಳ ಇವರಷ್ಟು ಮಟ್ಟಿಗೆ ತೀವ್ರತೆಗೆ ಬಂದು ನಿಂತಿಲ್ಲ. DKC ಇರಬೇಕು, ಸಿದ್ದರಾಮಯ್ಯ ಇರಬೇಕು, ಸತೀಶಲ್ಲಿ ಇರಬೇಕು, ಪರಮೇಶ್ವರಪ್ಪನವ್ರು ಇರಬೇಕು. ಹಿಂಗಿಲ್ಲಲ್ಲ, ಅಲ್ಲೆಲ್ಲ ಜಾಣ್ಮೆ ಅದ ಮತ್ತು ಅದ್ರ ಜೊತೆಗೆ ಅಲ್ಲೇ ನಾಜೂಕತೆ ಅದ, ಜೊತೆಗೆ ನಮ್ಮ ಹಠನೂ ಅದ. ಇದು ಭಾಳ ಮಹತ್ವದ. ಯಾಕೆ ಒಂದು ಪಾರ್ಟಿಯಲ್ಲಿ ರಾಜಕೀಯ ಪಕ್ಷದಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಎಷ್ಟೋ ಒಳಗಡೆ ಅಂತರ್ವಿರೋಧಿದ್ದರೂ ಸಹ ಅದನ್ನು ಹೊರಗೆ ತೋರಿಸಲಾರದ ಅದಷ್ಟು ನಾವೆಲ್ಲ ಕೂಡಿದ್ದೀವಿ ಅನ್ನುವಂಥ. ನೋಡಿ DK ಶಿವಕುಮಾರ್ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಪಕ್ಷದ ನಾಯಕರು ಅಂತ ಹೇಳಿದ್ರೆ ನಮ್ಮ ನಾಯಕರಲ್ಲೋ ಅಂತ ವ್ಯಂಗ್ಯವಾಗಿ ಹೇಳಿದಾರೋ ಏನೋ ಗೊತ್ತಿಲ್ಲ, ಬಟ್ ಅದು ಚಂದ ಹೇಳಿದ್ದಾರೆ. ಅದು ಇಲ್ಲ, ಹಂಗಿಲ್ಲ, ನೇರ ವಿಜೇಂದ್ರ ತೆಗಿಬೇಕು, ವಿಜೇಂದ್ರ ಅವರು ಎತ್ತಾಳು ತೆಗಿಬೇಕು. ಅಂದ್ರೆ ಇದು ಯಾವ ಹಂತಕ್ಕೆ ಬಂದಿದ್ದಪ್ಪ ಅಂದ್ರೆ ಭಿನ್ನಮತ ಇಡೀ ಪಾರ್ಟಿಯನ್ನು ಒಡೆದು ಒಗೆದು ಬಿಡ್ತದಂತ. ಅಧಿಕಾರದಲ್ಲಿದ್ದರೆ ಇಷ್ಟರೊಳಗೆ ಅವರೆಲ್ಲ ಒಬ್ಬರು ಮತ್ತೊಬ್ಬರು ಕೇಳ್ತಿದ್ರು ಏನೋ ಕರ್ನಾಟಕದಲ್ಲಿ. ಅಧಿಕಾರದಲ್ಲಿ ಇಲ್ಲ. ಈಗ ಎತ್ತಾಳು ಒಂದು ಹಂತಕ್ಕೆ ನಿಂತಿದ್ದಾರೆ. ನಾನು ತೆಗೆದು ಹಾಕಿದರೆ ನಾನು ಹೊಸ ಪಕ್ಷ ಕಟ್ತೀನಿ. ಅದೇ ಕಾಲಕ್ಕೆ ನಮ್ಮ ಯಡಿಯೂರಪ್ಪನವ್ರ ಮಗ ಅಥವಾ ಯಡಿಯೂರಪ್ಪನವರು ನಾನು ತೆಗೆದು ಹಾಕಿದರೆ ನಾನು ಇನ್ನೊಂದು ಪಕ್ಷ ಕಟ್ತೀನಿ. ಯಾರನ್ನ ಇಟ್ಕೊಳ್ಳೋದು, ಯಾರನ್ನ ಕಳಿಸೋದು? ಈಗಾಗಲೇ ಯತ್ನಾಳಂತೆ ಒಂದಿಷ್ಟು ಮಂದಿ ಗಟ್ಟಿ ನಿಂತುಬಿಟ್ಟಿದ್ದಾರೆ. ಅವರೆಲ್ಲ ಪಾರ್ಟಿ ಬಿಟ್ಟರೆ, ಪಕ್ಷ ಬಿಟ್ಟರೆ ಆ ಕ್ಷೇತ್ರದಲ್ಲಿ ವೀಕ್ ಆಗ್ತದೆ ಅನ್ನೋ ಅಂಜಿಕೆ ಹೈಕಮಾಂಡ್ಗೆ. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರನ್ನ ಬಿಟ್ಟರೆ ರಾಜ್ಯದಲ್ಲೇ ಲಿಂಗಾಯತ್ ಲಾಬಿ ನಮಗೆ ನಿಲ್ಲುವುದಿಲ್ಲ ಅನ್ನೋ ಭಯ. ಹೀಗಾಗಿ ಅವ್ರಿಗೇನಾಗಿದೆ ಅಂದ್ರೆ ಒಂದು ಕಡೆ ದರಿ, ಇನ್ನೊಂದು ಕಡೆ ಹುಲಿ ಐತಿ, ಇನ್ನೊಂದು ಕಡೆ ಕೇರಿ ಐತಿ. ಯಾವ್ದು ರಾಜ್ಯಗಿದು ಅನ್ನುವಂಥ ಒಂದು ಆತಂಕ ಅವ್ರದ್ದಾಗಿದೆ BJPಗೆ. ಹೀಗಾಗಿ ಈ ಒಂದು ಶಿವರಾಜ್ ಕುಮಾರ್ ಅವ್ರಿಗೆ, ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಇಲ್ಲೇ ಏನಪ್ಪ ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋ ಪ್ರಾಬ್ಲಮ್ ಸ್ಟಾರ್ಟ್ ಆದಂಗೆ ಕಾಣ್ತದೆ. ನೋಡೋಣ, 20 ತಾರೀಕಿಗೇನೋ ಬರ್ತಾರೆ, ಚುನಾವಣೆ ಮಾಡ್ತಾರೆ, ಇನ್ನೇನು ಹೇಳ್ತಾ ಇದ್ದಾರೆ. ಆದರೂ ಅದು ಎಲ್ಲಿವರೆಗೆ ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದು ಇನ್ನೂ ಖಚಿತ ಆಗ್ತಾ ಇಲ್ಲ. ಏನೋ ಆಗಲಿ BJP ಮಾತ್ರ ಇವತ್ತು ಏನಾಗ್ಯದಪ್ಪ ಅಂದ್ರೆ ಕುದಿಯುವ ಎಣ್ಣೆ ಮೇಲೆ ಕುಳ್ತಂಗೆ ಆಗಿಬಿಟ್ಟದ. ಏನು ಮಾಡಬೇಕಪ್ಪ ಇದನ್ನು ಅಂತೇಳಿ.